ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾವು ನಕ್ಷತ್ರಗಳು, ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 27 ನಕ್ಷತ್ರಗಳು, ಜನ್ಮ ನಕ್ಷತ್ರಗಳು ಅಂತ ಇದ್ದಾವೆ. ಈ ನಕ್ಷತ್ರಗಳಲ್ಲಿ ಆಯಾ ನಕ್ಷತ್ರಗಳಲ್ಲಿ ಹುಟ್ಟಿರುವಂತಹ ಅವರ ಗುಣ ಸ್ವಭಾವವೇನು ಅಂತ ತಿಳ್ಕೊಳ್ಳೋದು ಮುಂಚೆ ನಾವು ಈ ದಿನ ಮೊದಲನೆಯದಾಗಿ ಅಶ್ವಿನಿ ನಕ್ಷತ್ರ ಜಾತಕರು ಯಾರಿರ್ತಾರೋ ಈ ಅಶ್ವಿನಿ ನಕ್ಷತ್ರ ಜಾತಕರವರ ಸ್ವಭಾವ ಹೇಗಿರುತ್ತೆ, ಅವರ ಕೆರಿಯರ್ ಹೇಗಿರುತ್ತೆ, ಅವರ ವೈವಾಹಿಕ ಜೀವನ ಹೇಗಿರುತ್ತೆ, ಅವರ ಫ್ಯೂಚರ್ ಹೇಗಿರುತ್ತೆ ಅನ್ನೋ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ. ನಕ್ಷತ್ರ ರಾಶಿಗಳಲ್ಲಿ ಅಶ್ವಿನಿ ನಕ್ಷತ್ರ ಎನ್ನುವುದು ಪ್ರಥಮ ನಕ್ಷತ್ರವಾಗಿರುತ್ತೆ. ಈ ನಕ್ಷತ್ರ ದೇವತೆ ಬಂದು ಅಧಿದೇವತೆ ಬಂದು ಕೇತು ಗ್ರಹ ಆಗಿರುತ್ತಾನೆ. ಈ ಕೇತು ಗ್ರಹ ಆಗಿರೋ ಕಾರಣದಿಂದ ಈ ನಕ್ಷತ್ರದವರಿಗೆ ಸ್ವಲ್ಪ ಧೈರ್ಯ ಜಾಸ್ತಿ, ಅವರ ಗುಣಲಕ್ಷಣಗಳು ಏನು ಅನ್ನೋದು ನಾವು ತಿಳ್ಕೊಳ್ಳೋಣ. ಈ ನಕ್ಷತ್ರದ ಗುರುತು ಬಂದು ಕುದುರೆಯ ಮುಖ. ಅದೇ ಥರ ಕುದುರೆಗೆ ಯಾವ ಥರ ಸ್ಪೀಡ್ ಇರುತ್ತೋ, ಯಾವ ಥರ ಫಾಸ್ಟ್ ಇರುತ್ತೋ, ಯಾವ ಥರ ಹೈಟ್ ಇರ್ತಾರೋ, ಯಾವ ಥರ ದೃಢವಾಗಿ ಇರುತ್ತಾರೋ ಅದೇ ಥರ ಓಡ್ತಾ ಇರ್ತಾರೆ ಈ ಅಶ್ವಿನಿ ನಕ್ಷತ್ರ ಜಾತಕರು. ಲೈಫಲ್ಲಿ ಆಗಿರಲಿ, ಒಂದು ಗೋಲ್ ಅಚೀವ್ ಮಾಡಬೇಕಂದ್ರೂ ಆ ಥರ ಹೋಗ್ತಾ ಇರ್ತಾರೆ. ಇನ್ನು ನಿಮಗೆ ನಕ್ಷತ್ರದ ಪ್ರಕಾರ ಗೊತ್ತಿಲ್ಲ, ನಮಗೆ ಹುಟ್ಟಿನ ದಿನಾಂಕ ಗೊತ್ತಿಲ್ಲ, ಮತ್ತು ನಮಗೆ ಅಶ್ವಿನಿ ನಕ್ಷತ್ರ ಅಂತ ಹೇಗೆ ತಿಳ್ಕೋಬೇಕು ಅಂದರೆ ನಿಮ್ಮ ಹೆಸರಿನಲ್ಲಿ ಮೊದಲನೇ ಸ್ಟಾರ್ಟ್ ಮಾಡುವಂತಹ ಅಕ್ಷರ ಬಂದು ಚು, ಚೆ, ಚೋ, ಲಾ. ಈ 4 ಅಕ್ಷರಗಳಲ್ಲಿ ನಿಮ್ಮ ಹೆಸರು ಮೊದಲಾದರೆ ನೀವು ಅಶ್ವಿನಿ ನಕ್ಷತ್ರಕ್ಕೆ ಸೇರುತ್ತೀರಾ ಅಂತ ಹೇಳ್ಬಹುದು ನಿಮ್ಮ ಜನ್ಮನಾಮದ ಪ್ರಕಾರ. ಈ ಕೇತು ಅಧಿಪತಿಯಾಗಿರುವಂತಹ ಈ ನಕ್ಷತ್ರದವರು ಅವರು ಹೋಗಿರೋ ಜನ್ಮದಲ್ಲಿ, ಕಳೆದ ಜನ್ಮದಲ್ಲಿ ಏನು ಪುಣ್ಯ ಮಾಡ್ಕೊಂಡಿದ್ದಾರೋ ಈ ಜನ್ಮದಲ್ಲಿ ಅತ್ಯಂತ ಸುಂದರ ರೂಪವುಳ್ಳವರು ಆಗಿರುತ್ತಾರೆ. ಇವರಿಗೆ ಆಕರ್ಷಣೀಯವಾದ ಮುಖ ಇರುತ್ತೆ, ಅವರ ಮುಖದಲ್ಲಿ ಒಂದು ತೇಜಸ್ಸು ಇರುತ್ತೆ, ಆ ವರ್ಚಸ್ಸು ಇರುತ್ತೆ. ಇವರು ನಿಜವಾಗ್ಲೂ ಪೂರ್ವಜನ್ಮ ಸುಕೃತ ಮಾಡಿಕೊಂಡ್ರೆ ಏನು ಅನ್ನೋ ಥರ ಅಷ್ಟು ಸುಂದರವಾಗಿ ಕಾಣ್ತಾರೆ. ಇವರ ಅಂದದಿಂದ, ಇವರ ಸುಂದರವಾದ ರೂಪದಿಂದ ಇವರು ಬೇರೆಯವರನ್ನ ಅಯಸ್ಕಾಂತ ಥರ ಎಳಿತಾರೆ, ಆಕರ್ಷಣೆ ಮಾಡ್ತಾರೆ. ಅಷ್ಟು ಸೌಂದರ್ಯವಂತರಾಗಿರ್ತಾರೆ ಈ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರುವಂತಹ. ತುಂಬಾ ವಿನಯ ವಿಧೇಯತೆ ಅನ್ನೋದು ಇರೋ ಹುಟ್ಟುಗುಣ ಆಗಿರುತ್ತೆ. ತುಂಬ ದೊಡ್ಡವ್ರಿಗೆ ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ, ಮತ್ತೆ ಹಿರಿಯರಂದ್ರೆ ಅಷ್ಟು ಗೌರವ ಕೊಡ್ತಾರೆ, ಅಷ್ಟು ಒಬೀಡಿಯಂಟ್ ಆಗಿ, ಡಿಸೆಂಟ್ ಆಗಿ, ಡಿಸಿಪ್ಲಿನ್ ಆಗಿ ಇರ್ತಾರೆ ಈ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರುವಂಥವರು. ಇವರಿಗೆ ಶೌರ್ಯ ಜಾಸ್ತಿ, ಪರಾಕ್ರಮ ಜಾಸ್ತಿ, ಧೈರ್ಯ ಜಾಸ್ತಿ. ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕ್ಬೇಕಂದ್ರೂ ಸ್ವಲ್ಪ ರಿಸ್ಕ್ ತಗೊಳ್ಳೋಕೆ ತುಂಬ ಜನ ರಿಸ್ಕ್ ಇದೆ ಅಂದ್ರೆ ಬೇಡ ಬಿಡಪ್ಪ, ಯಾಕೆ ರಿಸ್ಕು, ಯಾಕೆ ಕೆಲಸಕ್ಕೆ ಕೈ ಹಾಕೋದಕ್ಕೆ ಅಂತ ಯೋಚನೆ ಮಾಡ್ತಿರ್ತಾರೆ. ಆದರೆ ಈ ಅಶ್ವಿನಿ ನಕ್ಷತ್ರದವರು ಆ ಥರ ಹಿಂಜರಿಕೆ ಹಾಕಲ್ಲ. ರಿಸ್ಕ್ ಇದೆಯಾ, ಅದು ಇನ್ನೊಂದಿದೆಯಾ, ಈಸಿಯಾ, ಏನೂ ನೋಡಲ್ಲ. ಅಖಾಡಕ್ಕೆ ಇಳಿದು ಬಿಡ್ತಾರೆ, ಮತ್ತೆ ಯಶಸ್ಸನ್ನು ಕಾಣ್ತಾರೆ ಈ ಅಶ್ವಿನಿ ನಕ್ಷತ್ರದವರು. ಅಷ್ಟು ಶೌರ್ಯ ಮತ್ತು ಧೈರ್ಯ ಉಳ್ಳವರು ಈ ಅಶ್ವಿನಿ ನಕ್ಷತ್ರದವರು. ಇನ್ನು ಇವರಲ್ಲಿ ಸ್ವಲ್ಪ ಮೂರ್ಖತನ ಅನ್ನೋದಿರುತ್ತೆ. ಅಂದರೆ ಅವ್ರು ಅನ್ಕೊಂಡಿರೋದೇ ನಡಿಬೇಕಷ್ಟೆ, ಅದೇನಾದರೂ ಆಗಲಿ, ಯಾರ ಮಾತನ್ನು ಕೇಳಲ್ಲ. ಒಂದು ಮಾಡಬೇಕಾ, ಒಂದು ಗುರಿ, ಯಾವುದಾದ್ರೂ ಒಂದು ಕೆಲಸ ಇಟ್ಕೊಂಡಿದಾರ. ತುಂಬ ಜನ ಕಾಲು ಎಳಿಯೋಕ್ಕೆ, ಹಿಂಜರಿಕೆ ಹಾಕೋದಕ್ಕೆ ರಿಸ್ಕ್ ಅಂತ ಹೇಳಿದ್ದೀನಲ್ವ, ಬೇಡಪ್ಪ ಇಲ್ಲ, ಅವರು ಮಾಡಿ ಮುಗಿಸೋವರೆಗೂ ಇವ್ರಿಗೆ ರೆಸ್ಟ್ ಅನ್ನೋದಿರಲ್ಲ. ಆ ಥರ ಒಂಥರ ಹಠವಾದಿಗಳಂತನೂ ಹೇಳ್ಬೋದು ಈ ಅಶ್ವಿನಿ ನಕ್ಷತ್ರದವರನ್ನ. ಇನ್ನು ಅವ್ರು ಅನ್ಕೊಂಡಿರೋದನ್ನು ಸಾಧನೆ ಮಾಡಬೇಕು, ಪೂರ್ತಿ ಮಾಡಬೇಕು ಅಂತ ಹೇಳೋದಕ್ಕೆ, ಮತ್ತೆ ಅದು ಕಂಪ್ಲೀಟ್ ಆಗೋವರೆಗೂ, ಅದನ್ನು ಅವ್ರು ಏನು ಅನ್ಕೊಂಡಿರ್ತಾರೋ ಅದನ್ನ ಕಂಪ್ಲೀಟ್ ಮಾಡೋವರೆಗೂ ಈ ಅಶ್ವಿನಿ ನಕ್ಷತ್ರದವರು ರೆಸ್ಟ್ ತಗೊಳ್ಳಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು, ಯಾವ ಥರ ಸ್ಟ್ರಾಟಜಿ ಮಾಡಬೇಕು ಆ ಥರ ಕಷ್ಟ ಬೀಳ್ತಾ ಇರ್ತಾರೆ. ಇವರು ಗೋಲನ್ನು ಪೂರ್ತಿ ಮಾಡ್ಕೊಳ್ಳೋಕ್ಕೋಸ್ಕರ, ದುಡಿಮೆಗೋಸ್ಕರ ಆದರೆ ಇವರು ಕಷ್ಟ ಅಷ್ಟಿಷ್ಟಲ್ಲ, ತುಂಬ ಕಷ್ಟಪಡ್ತಾರೆ. ಇವರ ಕಷ್ಟಕ್ಕೆ ತಕ್ಕಂತೇನೂ ದುಡಿಮೆ ಇರುತ್ತೆ. ಅಷ್ಟು ಒಳ್ಳೆಯ ಶ್ರಮಜೀವಿಗಳು, ಕಷ್ಟಜೀವಿಗಳು. ಇವರು ಒಂಥರ ಸೆಲ್ಫ್ ಲವರ್ಸ್. ಅಂದರೆ ಅವರೇ ಪ್ರೀತಿ ಮಾಡ್ಕೊಳ್ತಾ ಇರ್ತಾರೆ, ನಾನು ಚೆನ್ನಾಗಿ ಕಾಣಿಸ್ಬೇಕು,
ಬೇರೆಯವ್ರಿಗೆ ಏನು ಕಾಣಿಸೋದು, ನನಗೆ ನಾನೇ ಚೆನ್ನಾಗಿ ಕಾಣಿಸ್ಬೇಕು, ಬೇರೆಯವ್ರು ನೋಡ್ತಾರೆ ಕಾಂಪ್ಲಿಮೆಂಟ್ ಕೊಡ್ತಾರೆ ಅದು ಸೆಕೆಂಡ್ರಿ, ಬಟ್ ಇವ್ರಿಗೆ ಸ್ಯಾಟಿಸ್ಫೈ ಆಗಬೇಕು. ಆ ಥರ ತಾವು ಚೆನ್ನಾಗಿ ಸುಂದರವಾಗಿ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ತುಂಬ ಖರ್ಚು ಮಾಡ್ತಾರೆ. ಈ ಸೌಂದರ್ಯ ಸಾಧನಗಳಿಗೋಸ್ಕರ, ಸೌಂದರ್ಯ ಉಪಕರಣಗಳಿಗೋಸ್ಕರ ಇವರು ದುಡ್ಡನ್ನ ಖರ್ಚು ಮಾಡ್ಕೊಳ್ತಾರೆ. ಅದೇ ತರ ಇವರು ಸುಂದರವಾಗಿ ವಿಶ್ವಾಸ, ನಾವು ಯಾವುದ್ರಲ್ಲೂ ಕಮ್ಮಿ ಇಲ್ಲ, ನಾವು ಯಾರಿಗೂ ಕಮ್ಮಿ ಇಲ್ಲ ಅನ್ನೋ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅಲ್ಲಿ ಇವರು ವರ್ತನೆ ಮಾಡ್ತಾ ಇರ್ತಾರೆ. ಆ ತರ ತುಂಬಾ ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮಾಭಿಮಾನ ತುಂಬಾ ಜಾಸ್ತಿ ಇರುತ್ತೆ ಈ ಅಶ್ವಿನಿ ನಕ್ಷತ್ರದವರಿಗೆ. ಮತ್ತೆ ಇವ್ರು ನೋಡೋಕೆ ತುಂಬಾ ಶಾಂತವಾಗಿ ಕಾಣಿಸ್ತಾರೆ ನೋಡೋದಕ್ಕೆ, ಬಟ್ ಆದ್ರೆ ಇವರಿಗೆ ಕೋಪ ಏನಾದ್ರೂ ಬಂದ್ರೆ ತುಂಬಾ ಅತಿರೇಕಕ್ಕೆ ಹೋಗುತ್ತೆ ಕೋಪ. ಬಟ್ ಬಂದಿರೋ ಕೋಪ ಜಾಸ್ತಿ ಹೊತ್ತು ನಿಲ್ಲಲ್ಲ, ಇಮಿಡಿಯೇಟ್ ಆಗಿ ತಣ್ಣಗೆ ಮಾಡ್ಕೊಳ್ತಾರೆ. ಆ ಥರ ಕಂಟ್ರೋಲ್ ಇರುತ್ತೆ, ಅವ್ರ ಕೋಪವನ್ನು ಬಂದಿರೋ ಕಂಟ್ರೋಲ್ ಮಾಡ್ಕೊಂಡು ಮತ್ತೆ ರೀಗೈನ್ ಮಾಡ್ಕೊಳ್ತಾರೆ. ಅದೇ ಎನರ್ಜಿ, ಅದೇ ಆಕ್ಟಿವಿಟಿ, ಮತ್ತೆ ಅದೇ ತರ ಸಹನೆಯನ್ನು, ತಾಳ್ಮೆಯನ್ನು ಕಳ್ಕೊಳ್ಳಲ್ಲ. ಅವ್ರು ಎಷ್ಟು ಬೌನ್ಸ್ ಬ್ಯಾಕ್ ಅಂತಾರಲ್ಲ, ಒಂದು ಬಾಲ್ನ ಯಾವ ತರ ಗಟ್ಟಿಯಾಗಿ ಹೊಡಿದ್ರೆ ರಿವರ್ಸ್ ಆಗಿ ಅಷ್ಟು ಫೋರ್ಸ್ ಅಲ್ಲಿ ಬರುತ್ತಲ್ಲ, ಅಷ್ಟು ಬೇಗ ಕೋಪ ಬರುತ್ತೆ. ಇಮಿಡಿಯೇಟ್ ಆಗಿ ಅವ್ರಿಗೆ ಸೆಲ್ಫ್ ಬೇಕಾಗಿರುವಂತಹ ಗುರಿಯ ಕಡೆಗೆ ಅವರ ಹೋರಾಟವನ್ನ ಕಂಟಿನ್ಯೂ ಮಾಡ್ತಾರೆ. ಅಷ್ಟು ಫ್ಲೆಕ್ಸಿಬಿಲಿಟಿ ಈ ಅಶ್ವಿನಿ ನಕ್ಷತ್ರದವರಲ್ಲಿ ಇರುತ್ತೆ. ಯಾವ್ದಾದ್ರು ಒಂದು ಡೆಸಿಷನ್ ತಗೋಬೇಕು, ಒಂದು ನಿರ್ಧಾರ ತಗೋಬೇಕಂದ್ರೆ ತುಂಬಾ ಯೋಚನೆ ಮಾಡ್ತಾರೆ. ಅಷ್ಟು ಬೇಗ ಇವರು ಇಮಿಡಿಯೇಟ್ ಆಗಿ ಡೆಸಿಷನ್ ತಗೊಂಡು ಇಮಿಡಿಯೇಟ್ ಆಗಿ ಒಪಿನಿಯನ್ ಹೇಳೋಕೆ ಆಗಲ್ಲ. ಇವರ ವೈವಾಹಿಕ ಜೀವನದಲ್ಲಿ ಇನ್ ಕೇಸ್ ಜೀವನ ಸಂಗಾತಿಯನ್ನ ಚೂಸ್ ಮಾಡ್ಕೊಳ್ಳೋ ವಿಷಯದಲ್ಲಾಗಿರ್ಲಿ, ಇಲ್ಲ ಇವರ ಯಾರನ್ನಾದ್ರೂ ಆಕ್ಸೆಪ್ಟ್ ಮಾಡೋದ್ರಲ್ಲಾಗಿರ್ಲಿ, ಲೈಫ್ ಪಾರ್ಟ್ನರ್ ಆಗಿ ತುಂಬಾ ಡೀಪ್ ಆಗಿ ಯೋಚನೆ ಮಾಡಿ ಇವರು ತುಂಬಾ ಟೈಮ್ ತಗೊಳ್ತಾರೆ ಯೋಚನೆ ಮಾಡಿ ಡೆಸಿಷನ್ ತಗೊಳ್ಳೋದಕ್ಕೆ. ಆ ಥರ ನಿರ್ಧಾರಗಳು ತಗೊಳ್ಳೋದ್ರಲ್ಲಿ ಅಶ್ವಿನಿ ನಕ್ಷತ್ರದವರು ತುಂಬಾ ಕೇರ್ಫುಲ್ ಆಗಿರ್ತಾರೆ. ಕೆಲಸ ಇಟ್ಕೊಂಡಿರೋ ಕೆಲಸ ಅವರೊಬ್ಬರು ಕೈಯಲ್ಲಿ ಆಗಲ್ಲ ಅಂತ ಅನ್ಕೊಳ್ಳಿ, ಅಂತ ಸಮಯದಲ್ಲಿ ಎಲ್ಲಾರನ್ನೂ ಸೇರಿಸ್ಕೊಳ್ತಾರೆ. ಅವ್ರ ಹತ್ರ ಹೋಗ್ಬಿಟ್ಟು ಅವ್ರ ಮಾತಿನಿಂದ ಅವ್ರನ್ನ ಸ್ವಲ್ಪ ಕನ್ವಿನ್ಸ್ ಮಾಡಿಬಿಟ್ಟು, ಫ್ರೆಂಡ್ಸ್ ಆಗಿರ್ಲಿ, ಕಲೀಗ್ಸ್ ಆಗಿರ್ಲಿ, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಲಿ, ಎಲ್ಲರ ಹತ್ರನೂ ಒಂಥರ ಒಂದು ಯೂನಿಟಿಯಾಗಿ ತಾವು ಮಾಡಬೇಕಾಗಿರುವಂತಹ ಕೆಲಸನ ಪೂರ್ತಿ ಮಾಡಿಸ್ಕೊಳ್ಳುವಂತಹ ಚಾಣಕ್ಯತನ ಇವರಲ್ಲಿ ಇರುತ್ತೆ. ಚಾಣಾಕ್ಷಿತನ ಈ ಅಶ್ವಿನಿ ನಕ್ಷತ್ರದವರ ಸ್ವಂತವಾಗಿರುತ್ತೆ. ಇವರನ್ನ ಸ್ವಲ್ಪ ಮಿಸ್ಗೈಡ್ ಮಾಡ್ಲಿಕ್ಕೆ ನೋಡ್ತಾರೆ. ಯಾವ್ದಾದ್ರು ಒಂದು ಅಭ್ಯಾಸ, ಕೆಟ್ಟ ದುರಭ್ಯಾಸ ಅವ್ರಿಗೆ ಹೇಳ್ಕೊಡೋದಾಗಿರ್ಲಿ, ಇಲ್ಲ ಅಂದ್ರೆ ಯಾವ್ದಾದ್ರು ಕೆಟ್ಟ ದಾರಿಯಲ್ಲಿ ಹಾದಿಯಲ್ಲಿ ಇವ್ರನ್ನ ಹೇಳ್ಕೊಳ್ಳೋದಕ್ಕಾಗ್ಲಿ ಇವ್ರನ್ನ ಸೆಳಿತಾ ಇರ್ತಾರೆ. ಇವ್ರಿಗೆ ಗೊತ್ತು ಅದು ಕೆಟ್ಟದ್ದು, ಅದು ಫ್ಯೂಚರ್ ಅಲ್ಲಿ ತುಂಬಾ ಕೆಟ್ಟ ದುಷ್ಪರಿಣಾಮಗಳು ಆಗುತ್ತೆ ಅಂತ ಗೊತ್ತು. ಆದ್ದರಿಂದ ಅಂತ ವ್ಯಕ್ತಿಗಳನ್ನ ಜೀವನದಲ್ಲಿ ಎಷ್ಟು ದೂರ ಇಟ್ರೆ ಅಷ್ಟು ಒಳ್ಳೆಯದು. ಇಲ್ಲ ಅನ್ಕೊಳ್ಳಿ, ಅವರಿಗಿನ್ನ ನೀವೇ ತುಂಬಾ ಆ ವ್ಯಸನದ ಕಡೆಗೆ ಅಡಿಕ್ಟ್ ಆಗ್ಬಿಡ್ತೀರಾ. ಅದಕ್ಕೋಸ್ಕರ ಅಂತಹ ವ್ಯಕ್ತಿಗಳನ್ನ ನೀವು ಎಷ್ಟು ದೂರ ಇಟ್ರೆ ಅಷ್ಟು ಒಳ್ಳೇದಾಗುತ್ತೆ, ನಿಮ್ಮ ಲೈಫ್ ಅಷ್ಟು ಸಕ್ಸಸ್ನ ಕಾಣ್ತೀರಾ. ನಂಬಿಕೆ ದ್ರೋಹ ಮಾಡೋರು ತುಂಬಾ ಜನ ಕಾಯ್ಕೊಂಡಿರ್ತಾರೆ. ಯಾವ್ದ್ರಲ್ಲಾದ್ರೂ ಜಾಯಿಂಟ್ ವೆಂಚರ್ಸ್ ಅಲ್ಲಾಗ್ಲಿ, ಭಾಗಸ್ವಾಮ್ಯದ ವ್ಯವಹಾರಗಳಲ್ಲಾಗ್ಲಿ ನೀವು ಇನ್ವೆಸ್ಟ್ ಮಾಡೋಕ್ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ನಿಮ್ಮ ನಕ್ಷತ್ರದವರನ್ನ ನಂಬಿಕೆ ದ್ರೋಹ ಮಾಡುವವರು ತುಂಬಾ ಜನ ಕಾಯ್ಕೊಂಡಿರ್ತಾರೆ. ಸಮ್ಟೈಮ್ಸ್ ನೀವು ನಂಬಿಕೆ ದ್ರೋಹಕ್ಕೆ ಒಳಗಾಗ್ತೀರಾ. ಅದಕ್ಕೋಸ್ಕರ ನೀವು ಪಾರ್ಟ್ನರ್ಶಿಪ್ ಮಾಡುವಾಗ, ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡುವಾಗ, ಇಲ್ಲ ಒಂದು ವ್ಯಕ್ತಿನ ನಂಬುವಾಗ ನೀವು ತುಂಬಾ ಕೇರ್ಫುಲ್ ಆಗಿ ಡೆಸಿಷನ್ ತಗೋಬೇಕಾಗುತ್ತೆ. ನೀವು ಪ್ರೀತಿಸಿರುವ, ಇಲ್ಲ ನೀವು ಇಷ್ಟಪಟ್ಟಿರುವ, ನೀವು ಅಷ್ಟು ಬೇಗ ನಂಬಲ್ಲ. ಒಂದ್ಸಾರಿ ಆ ನಂಬಿಕೆ, ಆ ಪ್ರೀತಿ ಅಂತ ಒಬ್ಬ ವ್ಯಕ್ತಿ ಮೇಲೆ ಬಂದೇ ಇದೆ ಅಂದ್ರೆ ನೀವು ಆ ಪ್ರೀತಿನ, ಆ ವ್ಯಕ್ತಿನ ನಿಮ್ಮದಾಗಿಸಿಕೊಳ್ಳಲು ನೀವು ಎಷ್ಟು ಆಳಕ್ಕಾದ್ರೂ ಇಳಿತೀರಾ. ಆ ತರ ನಿಮ್ಮಲ್ಲಿ ನಿಮ್ಗೆ ಗೊತ್ತಿಲ್ದಿರುವಂತಹ ಒಂದು ಡೀಪ್ ಡೈವ್ ಹೋಗ್ಬಿಟ್ಟು ಅದನ್ನ ಉಳಿಸ್ಕೊಳ್ಳಿಕ್ಕೆ ನೀವು ಸತತ ಕೃಷಿ ಮಾಡ್ತೀರಾ. ಆ ಪ್ರೀತಿಸಿರುವಂತಹ ವ್ಯಕ್ತಿಗಳನ್ನ ಉಳಿಸ್ಕೊಳ್ತೀರಾ, ನಿಮ್ಮದಾಗಿಸ್ಕೊಳ್ತೀರಾ. ನಿಮ್ಮನ್ನ ಯಾರಾದ್ರೂ ಒಂದು ಮಾತಂದ್ರೆ, ಇಲ್ಲ ಅವಮಾನ ಮಾಡಿದ್ರೆ ನಿಮ್ಗೆ ಅಸಲು ತಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ನಿಮ್ಮಲ್ಲಿ ಒಂದು ಆತ್ಮಾಭಿಮಾನ ಅಂತ ಇರುತ್ತೆ. ನಿಮ್ಮನ್ನ ನೀವೇ ಪ್ರೊಟೆಕ್ಟ್ ಮಾಡಿ, ನಿಮ್ಮನ್ನ ನೀವೇ ಕೇರ್ ಮಾಡ್ತೀರಾ, ನಿಮ್ಮನ್ನ ನೀವೇ ಲವ್ ಮಾಡ್ತೀರಾ. ಸೊ ಆ ಕಾರಣದಿಂದ ಯಾರಾದ್ರೂ ನಿಮ್ಮನ್ನ ಒಂದು ಅವಮಾನಕರವಾಗಿ, ಅಪಮಾನಕರವಾಗಿ ನಿಮ್ಮನ್ನ ಏನಾದ್ರೂ ಒಂದು ಮಾತಂದ್ರೆ ನಿಮ್ಗೆ ತಡ್ಕೊಳಕ್ಕಾಗಲ್ಲ. ಅಂತ ವ್ಯಕ್ತಿಗಳನ್ನ ನೀವು ಜನ್ಮದಲ್ಲಿ ಹತ್ರಕ್ಕೆ ಮತ್ತೆ ಕರ್ಕೊಳ್ಳಲ್ಲ. ಆ ತರ ಸ್ವಭಾವವುಳ್ಳವರು ಆಗಿರ್ತೀರಾ. ನಿಮ್ಗೆ ಯಾರಾದ್ರೂ ಗೌರವ ಕೊಟ್ರೆ, ಇಲ್ಲ ಪ್ರೀತಿಯಿಂದ ಮಾತಾಡಿಸ್ಬಿಟ್ರೆ
ಅವರಿಗೆ ನೀವು ಎಷ್ಟು ಬೇಕಾದರೂ ಸಹಾಯವನ್ನು ಮಾಡ್ತೀರಾ, ಎಷ್ಟು ತಾಳ್ಮೆಯಿಂದ ಆದ್ರೂ ಅವರ ಜೊತೆ ನೀವು ಸ್ನೇಹವನ್ನು ಬೆಳೆಸ್ತೀರಾ. ಅಷ್ಟು ಸುಗುಣ ಸಂಪನ್ನರು ಈ ಅಶ್ವಿನಿ ನಕ್ಷತ್ರದವರು. ಈ ಅಶ್ವಿನಿ ನಕ್ಷತ್ರದವರು ಯಾವ ವೃತ್ತಿಗಳಲ್ಲಿ ಇವರು ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾರೆ ಮತ್ತು ತುಂಬ ಇವರಿಗೆ ಸಕ್ಸಸ್ ಆಗ್ತಾರೆ ಅಂದರೆ ಆ ಕೆರಿಯರ್ಸ್ ಬಗ್ಗೆ ನಾವು ಒಂದ್ಸರಿ ನೋಡಿದ್ರೆ ಡಾಕ್ಟರ್ಸ್ ತುಂಬ ಜನ ಇರ್ತಾರೆ. ಡಾಕ್ಟರ್ಸ್ ಎಲ್ಲ ಅಶ್ವಿನಿ ನಕ್ಷತ್ರದವರೆಲ್ಲ ಡಾಕ್ಟರ್ಸ್ ಅಂತ ಹೇಳಲ್ಲ, ಬಟ್ ಆದರೆ ಅಶ್ವಿನಿ ನಕ್ಷತ್ರದವರು ಡಾಕ್ಟರ್ಸ್ ಪ್ರೊಫೆಷನಲ್ ಆಗಿದ್ರೆ ಉತ್ತಮ ಡಾಕ್ಟರ್ಸ್ ಆಗಿ, ಬಹಳ ಹೆಸರು ಗಳಿಸಿರುವಂತಹ ಡಾಕ್ಟರ್ಸ್ ಆಗಿ, ಫೇಮಸ್ ಡಾಕ್ಟರ್ಸ್ ಆಗಿ ಇವರು ಹೆಸರು ಮಾಡ್ತಾರೆ. ಮತ್ತೆ ಹೆಲ್ತ್ ರಿಲೇಟೆಡ್ ಕೌನ್ಸಿಲರ್ ಆಗಿರ್ತಾರೆ. ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಕೌನ್ಸಿಲರ್ಸ್ ಅಂದ್ರೆ ಅವರಿಗೆ ತಿಳುವಳಿಕೆಗೊಳಿಸೋದು, ಮತ್ತೆ ಈ ಆರೋಗ್ಯದ ಬಗ್ಗೆ, ಅನಾರೋಗ್ಯ ಸಮಸ್ಯೆಗಳ ಬಗ್ಗೆ, ಮತ್ತೆ ಬರುವಂತಹ ಕಾಯಿಲೆಗಳ ಬಗ್ಗೆ ಅರಿವು ಮೂಡಿಸಲು ಕೌನ್ಸಿಲರ್ ಇರ್ತಾರಲ್ವಾ, ಆ ಕೌನ್ಸಿಲರ್ ಹುದ್ದೆಯಲ್ಲಿ ನೀವು ನಿಮ್ಮನ್ನ ತೊಡಗಿಸ್ಕೊಳ್ತೀರಾ. ಮತ್ತೆ ಥೆರಪಿಸ್ಟ್ಗಳು, ಈಗ ಥೆರಪಿ ಇರುತ್ತೆ, ಒಂದು ಸೈಕಾಲಜಿ ಥೆರಪಿ ಇರುತ್ತೆ, ಥೆರಪಿಸ್ಟ್ ಪ್ರೊಫೆಷನ್ ನಿಮಗೆ ಸೂಟ್ ಆಗುತ್ತೆ. ಅನಾಲಿಸಿಸ್ ಸ್ಕಿಲ್ಸ್ ನಿಮ್ಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಒಂದು ವಿಷಯನ ಕೂಲಂಕಷವಾಗಿ ಅವರಿಗೆ ಯಾವ ಥರ ತಲುಪಿಸ್ಬೇಕು ಅಂದರೆ, ಒಂದು ಕೆಟ್ಟ ವಿಷಯ ಅನ್ಕೊಳ್ಳಿ, ಒಂದು ಯಾವುದಾದ್ರೂ ಅದನ್ನ ಯಾವ ಪಾಸಿಟಿವ್ ಆಗಿ ರೋಗದ ಬಗ್ಗೆ, ಆ ಕಾಯಿಲೆಯ ಬಗ್ಗೆ, ಯಾರು ರೋಗಿ ಇರ್ತಾರೋ ಅವರಿಗೆ ಯಾವ ಥರ ನೀವು ಅನಾಲಿಸಿಸ್ ಮಾಡಿ ಅವರಿಗೆ ತಿಳಿಸುವಂತಹ ಒಂದು ವಿಧಾನ ಇರುತ್ತಲ್ಲ, ಅದು ಅಶ್ವಿನಿ ನಕ್ಷತ್ರದವರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಒಂದು ಸಾನುಕೂಲ, ಒಂದು ಪಾಸಿಟಿವ್ ವೇ ಅಲ್ಲಿ ನೀವು ಅದನ್ನ ಅವರಿಗೆ ಕನ್ವೆ ಮಾಡ್ತೀರಾ. ಇನ್ನು ಅಶ್ವಿನಿ ನಕ್ಷತ್ರಕ್ಕೆ ರಾಶ್ಯಾಧಿಪತಿ ಕೇತು ಆಗಿರ್ತಾರೆ. ಇವರು ನಾಯಿಗಳ ಇರ್ತಾವಲ್ಲ, ಬೀದಿ ನಾಯಿಗಳಾಗಿರ್ಬೋದು, ಇಲ್ಲ ಸಾಕು ನಾಯಿಗಳಾಗಿರ್ಬೋದು, ಅವುಗಳಿಗೆ ಯಾವುದೇ ತರಹ ತೊಂದರೆ ಮಾಡಬಾರ್ದು, ಹಿಂಸಿಸಬಾರ್ದು. ಯಾಕಂದ್ರೆ ಈ ನಾಯಿಗಳು ಕೇತು ಗ್ರಹಕ್ಕೆ ಈ ನಾಯಿಗಳಂದ್ರೆ ಇಷ್ಟ. ಸೊ ಅದಕ್ಕೋಸ್ಕರ ಈ ನಾಯಿಗಳಿಗೆ ನೀವು ಎಷ್ಟು ಸಾಕ್ತೀರೋ, ಇಲ್ಲ ಅದರಲ್ಲೂ ಕಪ್ಪು ಬಣ್ಣದ ನಾಯಿಗಳಿಗೆ ನಿಮ್ಗೆ ಕಾಣಿಸಿದ ತಕ್ಷಣ ಒಂದು ಬಿಸ್ಕೆಟ್ ಪ್ಯಾಕೆಟ್, ಅದಕ್ಕೆ ಆಹಾರನ ಕೊಟ್ರೆ ನಿಮ್ಗೆ ಇನ್ನೂ ಒಳ್ಳೆ ಫಲಿತಗಳು, ನಿಮ್ಮ ಜೀವನದಲ್ಲಿ ಒಳ್ಳೆಯ ವೃದ್ಧಿಯನ್ನ ನೀವು ಕಾಣ್ತೀರಾ. ಮತ್ತೆ ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ, ನಿಮ್ಮ ಕೆರಿಯರ್ ಅಲ್ಲಿ ನಿಮಗೆ ಅದೃಷ್ಟ ತರುವ ಮೂಲೆ ಬಂದು ನಾರ್ತ್ ವೆಸ್ಟ್ ಮೂಲೆ, ಅದೇ ವಾಯವ್ಯ ಮೂಲೆ ಅಂತ ಹೇಳ್ತಾರಲ್ಲ, ಆ ವಾಯವ್ಯ ಮೂಲೆಯಲ್ಲಿ ನೀವು ಕುತ್ಕೊಂಡು, ನಿಮ್ಮ ಟೇಬಲ್ ಹಾಕೊಂಡು ನೀವು ಕುತ್ಕೊಂಡ್ರೆ, ಈ ದಿಕ್ಕಿನಲ್ಲಿ ನೀವು ಕುತ್ಕೊಂಡ್ರೆ ನಿಮ್ಮ ಸಕ್ಸಸ್ ಅಖಾಡಕ್ಕೆ ಸೇರುತ್ತೆ, ದಿಗ್ವಿಜಯರಾಗ್ತೀರಾ, ತುಂಬಾ ಸಕ್ಸಸ್ ಕಾಣ್ತೀರಾ. ಮತ್ತೆ ಇನ್ನೂ ಒಳ್ಳೆ ಫಲಿತಗಳು ಈ ಅಶ್ವಿನಿ ನಕ್ಷತ್ರದವರು ಏನಾದರೂ ಸ್ವಲ್ಪ ತೊಂದರೆಗಳು, ಏನಾದರೂ ಸ್ವಲ್ಪ ವಿಘ್ನಗಳು ಆದಾಗ ಏನು ಮಾಡಬೇಕು ಅಂದ್ರೆ, ಒಂದು ಪುಟ್ಟ ಪರಿಹಾರ ಹೇಳ್ತೀನಿ. ಏನಂದ್ರೆ, ಈ ಗೋಧಿ ರೊಟ್ಟಿ ಇರುತ್ತಲ್ಲ, ಗೋಧಿ ರೊಟ್ಟಿ ಮೇಲೆ ಸ್ವಲ್ಪ ಬೆಲ್ಲದ ಬಿಟ್ಟು ಅದನ್ನ ನೀವು ಗೋಮಾತೆಗೆ ಆಹಾರವಾಗಿ ನೀಡಿದರೆ ನಿಮಗೆ ಉತ್ತಮ ಫಲಿತಗಳು, ಯಾವ್ದಾದ್ರು ವಿಘ್ನಗಳಿದ್ರು, ಯಾವ್ದಾದ್ರು ತೊಂದರೆಗಳಿದ್ರು ಬೇಗ ನಿಮ್ಗೆ ಸುಧಾರಣೆ ಆಗುತ್ತೆ. ಇನ್ನ ಈ ಅಶ್ವಿನಿ ನಕ್ಷತ್ರದ ಪುರುಷರು ಯಾವ ತರ ಇರ್ತಾರೆ ಅಂದ್ರೆ, ಇವರು ಸಾಹಸ, ತುಂಬಾ ಡೇರಿಂಗ್ ಅಂಡ್ ಡೈನಮಿಕ್ ಆಗಿರ್ತಾರೆ. ಇವರು ಮಾಡುವಂತಹ ಕೆಲಸಗಳೆಲ್ಲ ರಿಸ್ಕಿ ಆಗಿರುತ್ತೆ. ಸ್ಟಂಟ್ ಮಾಸ್ಟರ್ಸ್ ಆಗಿರ್ಬೋದು, ಇಲ್ಲ ರೆಸ್ಲಿಂಗ್ ಆಗಿರ್ಬೋದು, ಕರಾಟೆ ಮಾಸ್ಟರ್ಸ್ ಆಗಿರ್ಬೋದು, ಅಥ್ಲೆಟಿಕ್ಸ್ ಇರ್ಬೋದು, ಸ್ಪೋರ್ಟ್ಸ್ ಮ್ಯಾನ್ಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಮ್ಯಾನ್ಗೆ ತರಬೇತಿ ಕೊಡುವಂತಹ ಕೋಚ್ಗಳಾಗಿರ್ಬೋದು, ವ್ಯಾಯಾಮ, ಇವರು ಇಂತಹ ಪ್ರೊಫೆಷನ್ಸ್ ಅಲ್ಲಿ ತುಂಬಾ ಜನ ಈ ಅಶ್ವಿನಿ ನಕ್ಷತ್ರದ ಪುರುಷರು ಅವರ ಕೆರಿಯರ್ ಅನ್ನು ತೊಡಗಿಸ್ಕೊಂಡಿರ್ತಾರೆ. ಸಾಹಸೋಪೇತವಾದ ಕ್ರೀಡೆಗಳಂದ್ರೆ ಇವರಿಗೆ ತುಂಬಾ ಆಸಕ್ತಿ ಇರುತ್ತೆ. ಯಾವುದೇ ಸವಾಲ್ ಬರಲಿ, ಯಾವುದೇ ಚಾಲೆಂಜ್ ಬರಲಿ, ಅದನ್ನ ಎದುರಿಸಲಿಕ್ಕೆ ಮುಂದೆ ನಿಂತಿರ್ತಾರೆ ಈ ಅಶ್ವಿನಿ ನಕ್ಷತ್ರದಲ್ಲಿ ಜನ್ಮಿಸುವಂತಹ ಪುರುಷರು. ಮತ್ತೆ ಸ್ತ್ರೀಯರು, ನಾನು ಇದಕ್ಕೆ ಮುಂಚೆ ಹೇಳ್ದಂಗೆ ಅತ್ಯಂತ ಸುಂದರ ರೂಪವನ್ನು ಹೊಂದಿರುತ್ತಾರೆ ಮತ್ತು ಇವರಿಗೆ ತುಂಬಾ ಕರುಣೆ ಅನ್ನೋದಿರುತ್ತೆ. ಮೂಗ ಜೀವಗಳು ಕಂಡ್ರೆ, ಇಲ್ಲಾಂದ್ರೆ ಯಾರಾದ್ರೂ ಕಷ್ಟದಲ್ಲಿದ್ರು ಇವರಿಗೆ ತುಂಬಾ ಕರುಣೆ ಅನ್ನೋದು ಹುಕ್ಕಿ ಬರುತ್ತೆ. ಅವರಿಗೆ ಹೆಲ್ಪ್ ಮಾಡುವಂತಹ ಒಂದು ಗುಣ ಇವರಿಗೆ ಇರುತ್ತೆ. ಮತ್ತೆ ಇವರು ಬಂದು ಆಯುರ್ವೇದಿಕ್ ರಿಲೇಟೆಡ್, ಔಷಧಿ, ಮೆಡಿಕಲ್ ರಿಲೇಟೆಡ್, ಮೆಡಿಕಲ್ ಶಾಪ್, ಮತ್ತೆ ಔಷಧಿ, ಈ ಡಾಕ್ಟರ್ಸ್, ಮುಖ್ಯವಾಗಿ ಡಾಕ್ಟರ್ಸ್ ಕೂಡ ಈ
ಸ್ತ್ರೀಯರು, ಈ ಅಶ್ವಿನಿ ನಕ್ಷತ್ರದ ಸ್ತ್ರೀಯರು ಈ ಕೆರಿಯರಲ್ಲಿ ಇರ್ತಾರೆ. ಮತ್ತು ನರ್ಸಿಂಗ್ ಮಾಡಿರುವಂಥವ್ರು ಇರ್ತಾರೆ. ಒಂದು ಒಳ್ಳೆ ಸೇವಾ ಭಾವ ಉಳ್ಳವರು ಈ ಸ್ತ್ರೀಯರು ಆಗಿರ್ತಾರೆ. ನೀವು ಅದೇ ಇಷ್ಟಕ್ಕೆ ಮುಂಚೆ ಹೇಳ್ದಂಗೆ ನಿಮಗೆ ಒಳ್ಳೆಯ ಶುಭ ಫಲಿತಗಳು ಬರಬೇಕು ಅಂದರೆ ನಿಮಗೆ ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಮಾರ್ನಿಂಗ್ ನೀವು ಕೆಲಸಕ್ಕೆ ಹೊರಡೋಕೆ ಮುಂಚೆ, ಇಲ್ಲಾಂದ್ರೆ ಸಾಯಂಕಾಲ ಸಮಯದಲ್ಲಿ ದೇವರಿಗೆ ಪೂಜೆ ಮಾಡಿಬಿಟ್ಟು ಓಂ ಅಶ್ವಿನಿ ದೇವಾಯ ನಮಃ ಅನ್ನೋ ಮಂತ್ರವನ್ನು ಒಂದು 108 ಸಾರಿ ನೀವು ಜಪ ಮಾಡಿಕೊಂಡ್ರೆ ನಿಮಗೆ ಉತ್ತಮ ಫಲಿತಗಳು ಸಿಗುತ್ತೆ. ನೀವು ಯಾವುದಾದ್ರೂ ರಿಂಗ್ ಧರಿಸ್ಬೇಕು ಅಂತ ಹೇಳಿದ್ರೆ ಈ ಕೆಂಪು ಹರಳು ಬರುತ್ತಲ್ವಾ, ಈ ಕೆಂಪು ಹರಳು ಹಾಕಿರುವಂತಹ ಒಂದು ರಿಂಗ್ ಇರುತ್ತಲ್ವಾ, ಈ ಕೆಂಪು ಅನ್ನೋದು ನಿಮಗೆ ಕೇತು ಗ್ರಹಕ್ಕೆ ತುಂಬಾ ಇಷ್ಟವಾದಂತಹ ಕಲರ್. ನೀವು ಈ ಕೆಂಪು ಹರಳು ಇಲ್ಲ ರುಬಿ ಅಂತ ಸಿಗುತ್ತೆ, ಈ ರತ್ನಗಳು ಸಿಗುವಂತಹ ಇದರಲ್ಲಿ ರುಬಿ ಇಲ್ಲಾಂದ್ರೆ ಕೆಂಪು ಹರಳನ್ನು ನೀವು ಧರಿಸುವುದರಿಂದ ಉತ್ತಮ ಯೋಗ ಮತ್ತೆ ಅದೃಷ್ಟವನ್ನು ತಂದುಕೊಡುತ್ತೆ. ಅದೇ ತರ ನೀವು ಯಾವ್ದಾದ್ರು ಮುಖ್ಯವಾದ ಕೆಲಸಕ್ಕೆ ಹೋಗ್ಬೇಕು, ಇಲ್ಲ ಯಾವ್ದಾದ್ರು ಮುಖ್ಯವಾದ ಕೆಲಸವನ್ನು ಸಕ್ಸಸ್ ಮಾಡಬೇಕು ಅಂದ್ರೆ ನೀವು ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸುವುದರಿಂದ ನಿಮಗೆ ಎಲ್ಲ ಒಳ್ಳೆಯದಾಗುತ್ತೆ. ಇಲ್ಲ ನೀವು ಯೂಸ್ ಮಾಡ್ತಾ ಇರುವಂತಹ ಮುಖ್ಯವಾಗಿ ಕೆಂಪು ಕಲರ್ ಇರುವಂತಹ ಅವುಗಳನ್ನು ಚೂಸ್ ಮಾಡಿಕೊಂಡ್ರೆ ನಿಮಗೆ ಎಲ್ಲಾನು ಕೂಡಿ ಬರುತ್ತೆ, ಎಲ್ಲ ಅದ್ಭುತವಾದ ಯೋಗ ಅನ್ನೋದು ತಂದುಕೊಡುತ್ತೆ ಅಂತ ಹೇಳ್ತಾ, ಒಟ್ಟಾಗಿ ಈ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಬೇಕು ಅಂದ್ರೆ ಒಂದು ಯೋಗ ಮಾಡ್ಕೊಂಡಿರ್ಬೇಕು, ಅಷ್ಟು ಅದೃಷ್ಟವಾದ ನಕ್ಷತ್ರ ಆಗಿರುತ್ತೆ 27 ನಕ್ಷತ್ರಗಳಲ್ಲಿ. ಸೊ ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ನಕ್ಷತ್ರ ಜಾತಕದವರ ವಿವರಗಳನ್ನು ತಿಳ್ಕೊಳ್ಳೋಣ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.